ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಅಂಡ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅಥವಾ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ನಿಲ್ ನೋಡಿ ನಿಮ್ಗಾಗ್ಲೇ ಗೊತ್ತಾಗಿರ್ಬೋದು. 3 o'clock ಚೆಕ್-ಇನ್ ಇದ್ದಿದ್ದರಿಂದ ಎಷ್ಟು ಬೇಗ ಬಿಡೋಣ ಅಂದ್ರೂ ಮಕ್ಳಿದ್ದಾಗ ಸಾಧ್ಯನೇ ಇಲ್ಲ. ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ತುಂಬಾ ಗ್ಯಾಪ್ ಆದ್ಮೇಲೆ ಲಾಂಗ್ ಜರ್ನಿ ಆಗಿದ್ದರಿಂದ ಐರಾ ಹೆವಿ ಕ್ವಾಟ್ಲೆ ಕೊಡ್ತಿದ್ದು. ಸೊ ಅವಳಿಗೆ ಡೈವರ್ಷನ್ಗೋಸ್ಕರ ನಂಬರ್ಸು ಶ್ಲೋಕಸು ಅದು ಇದು ಹೇಳ್ಕೊಂತ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಹೊಟ್ಟೆ ಹಶು ಆಯ್ತು. ಸೊ ನಾವು ಹೋಗಿದ್ದು ರಸಮನೆ ವೆಜ್ ಕೋರ್ಟ್. ಇದು ಬಂದು ಮೈಸೂರಿಂದ ನೀವು ವಯನಾಡಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ಸಿಗುತ್ತೆ. ಈ ರೆಸ್ಟೋರೆಂಟು ಜಸ್ಟ್ ಅವತ್ತು ತಾನೇ ಓಪನಿಂಗ್ ಆಗಿದ್ದು. ಟೇಸ್ಟ್ ವಾಸ್ ರಿಯಲಿ ಗುಡ್, ತುಂಬಾ ಚೆನ್ನಾಗಿತ್ತು, ಕ್ವಾಂಟಿಟಿ ಕೂಡ ಚೆನ್ನಾಗಿತ್ತು. ನೀವೇನಾದ್ರೂ ಆ ರೋಡಲ್ಲಿ ಹೋದ್ರೆ ಟ್ರೈ ಮಾಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ವಯನಾಡ್ ಕಡೆ ಹೊರಟ್ವಿ. ಆನ್ ದಿ ವೇ ಎಲ್ಲಾದ್ರೂ ಪ್ರಾಣಿ ಕಾಣುತ್ತಾ ಅಂತ ಐರಂಗ್ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಏನು ಕಾಣಲಿಲ್ಲ. ಸೊ ಅವಳು ಟಯರ್ಡ್ ಆಗಿ ಮಲ್ಕೊಂಡ್ಬಿಟ್ಲು. ಅಷ್ಟರಲ್ಲಿ ವಯನಾಡ್ ರೀಚ್ ಆಗಿ ಹಾಗೆ ನಾವಿರುವಂತಹ ರೆಸಾರ್ಟ್ ಕೂಡ ರೀಚ್ ಆದ್ವಿ. ಈ ರೆಸಾರ್ಟ್ ನ ನೇಮ್ ಬಂದು ನಿಯವೇ ರೆಸಾರ್ಟ್ ಬೈ ಝೆಡ್ ವೆಕೇಶನ್ಸ್. ನೀವು ಗೂಗಲ್ ಮಾಡಿದ್ರು ಸಿಗುತ್ತೆ, ಹಾಗೆ ಅಗೋಡಾದಲ್ಲೂ ಕೂಡ ಇದೆ. ಈ ರೆಸಾರ್ಟ್ ಹೇಗಿದೆ ಅಂತ ಹೇಳಿ ನಾನು ಕಂಟಿನ್ಯೂ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ, ಹಾಗೆ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಯ್. ಈ ರೆಸಾರ್ಟ್ ಅಲ್ಲಿ ನಾವು ಬುಕ್ ಮಾಡಿದ್ದು ಕಾಟೇಜಸ್. ಲೆಫ್ಟ್ ಕಾಣ್ತಾ ಇರೋದು ರೂಮ್ಸ್. ಹಾಗೇನೆ ಇಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಇತ್ತು. 3 days 2 nights ಗೆ ಬುಕ್ ಮಾಡಿದ್ದು. ಪರ್ ಪರ್ಸನ್ ನಮ್ಗೆ 1.5K ಆಯ್ತು, ಅಂದ್ರೆ 4 adults ಗೆ. ನಂಗೇನೋ ವರ್ತಿ ಅನಿಸ್ತು, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಸೊ ಹೇಗಿದೆ ಅಂತ ನಾನು ಮುಂಚೆ ಹೇಳ್ದಾಗೇನೆ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ. ನಾವು ಎಂಟ್ರಿ ಹಾಕ್ತಾನೆ ಫಾರ್ಮ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾವು ಚೆಕ್ ಇನ್ ಆಗ್ಲಿಕ್ಕೆ ಮುಂಚೆನೆ ನಮ್ಗೆ ವೆಲ್ಕಮ್ ಡ್ರಿಂಕ್ ಕೊಟ್ರು. ತುಂಬಾನೇ ಖುಷಿ ಆಯ್ತು. ಹಾಗೇನೆ ಅಲ್ಲಿ ಸ್ಟಾಫ್ ಬಗ್ಗೆ ಹೇಳ್ಬೇಕಂದ್ರೆ ದೇ ಆರ್ ಸೋ ಫ್ರೆಂಡ್ಲಿ ಅಂಡ್ ಹೆಲ್ಪ್ಫುಲ್. ನಮ್ಗೆ ಏನಾದ್ರೂ ಬೇಕಿದ್ದಾಗ ಬೇಗನೆ ರೆಸ್ಪಾಂಡ್ ಮಾಡ್ತಾರೆ. ತುಂಬಾನೇ ಖುಷಿ ಆಯ್ತು. ಹಾಗೇನೆ ಇಲ್ಲಿನ ಆಂಬಿಯನ್ಸ್ ಅಂತೂ ನಾನು ಯಾವ್ದೋ ಒಂದು ಲೋಕದಲ್ಲಿ ಇದೀನಿ ಅನ್ನೋ ತರ ಫೀಲ್ ಆಯ್ತು. ಅದರಲ್ಲೂ ಪೂಲ್ ನೈಟ್ ಟೈಮ್ ಅಂತೂ ಸಕ್ಕತ್ತಾಗಿತ್ತು. ತುಂಬಾನೇ ಖುಷಿ ಆಯ್ತು ನನಗೆ ಈ ಸ್ಟೇ ಅಲ್ಲಿ ನಾನು ಸ್ಟೇ ಮಾಡಿದ್ದಕ್ಕೆ. ನಾನು ಇಷ್ಟು ದಿನ ಸ್ಟೇ ಮಾಡಿದ್ರಲ್ಲಿ ಇದು ನನಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಇವ್ರಿಗೆ ನಾನು ಹೋಗೋಕ್ಕೂ ಮುಂಚೆ ತುಂಬಾ ಸತಿ ಕಾಲ್ ಮಾಡಿ ಆಮೇಲೆ ರೀಸೆಂಟ್ ಪಿಕ್ಸ್ ಕಳಿಸಿ ಅಂತೇಳಿ ತುಂಬಾ ಸತಿ ತಲೆ ತಿಂದಿದ್ದೀನಿ. ಇದು ಯಾಕೆ ಹೀಗೆ ಮಾಡಿದೆ ಅಂದರೆ ಲಾಸ್ಟ್ ಟೈಮ್ ಗೋವಾಗೆ ಹೋದಾಗ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಿಕಾಸ್ ಅಲ್ಲಿ ತೋರಿಸಿದ್ದೆ ಒಂದು, ಅಂದರೆ ನಾವು ವೆಬ್ಸೈಟಲ್ಲಿ ನೋಡಿದ್ದೆ ಒಂದು, ಅಲ್ಲಿ ಇದ್ದಿದ್ದೇ ಇನ್ನೊಂದು. ಅದಕ್ಕೆ ನಾನು ತುಂಬ ಡಿಸಪಾಯಿಂಟ್ ಆಗಿದ್ದೆ. ಬಟ್ ಈ ಟೈಮ್ ಅಂತೂ ಇಲ್ಲವೇ ಇಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿದೆ. ಮೇನ್ ಥಿಂಗ್ ಏನಂದರೆ ತುಂಬ ಕ್ಲೀನ್ ಆಗಿದೆ. ಎಲ್ಲೂ ಕೂಡ ಒಂದು ಇಷ್ಟು ಡಸ್ಟ್ ಕೂಡ ಇಲ್ಲ. ನಂಗೆ ಅದೇನೆ ತುಂಬ ಇಷ್ಟ ಆಗಿದ್ದು. ಎಸ್, ದಿಸ್ ಈಸ್ ಅವರ್ ರೂಮ್. ಇನ್ನೊಂದು ಹೆಂಗೆ ಗೊತ್ತಾ, ಬೇಸಿಕ್ ಆಗಿ ಏನು ಬೇಕೋ ಕೆಟಲ್ಲು, ಕಾಫಿ, ಗ್ರೀನ್ ಟೀ, ಹಾಗೆ ಶಾಂಪೂ, ಲೋಷನ್, ಬಾಡಿ ವಾಶ್ ಎಲ್ಲ ಅವೈಲೇಬಲ್ ಇತ್ತು. ಎಸ್, ಹಾಗೆ ಏರ್ ಡ್ರೈಯರ್ ಕೂಡ ಇತ್ತು. ನಾನು ಸುಮ್ಮನೆ ಕ್ಯಾರಿ ಮಾಡಿದೆ. ಇಲ್ಲಿ ಮೇನ್ ಆಗಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ಪೂಲ್ ಆ್ಯಂಡ್ ಇನ್ನೊಂದು ಬಾಲ್ಕನಿ. ನನಗಂತೂ ತುಂಬ ಪೀಸ್ ಆಗಿತ್ತು, ಚೆನ್ನಾಗಿತ್ತು. ಯಾವುದೇ ಸೌಂಡ್ ಇರಲಿಲ್ಲ. ನಂಗೆ ಇಲ್ಲಿ ಸೌಂಡ್ ಕೇಳಿ ಅಲ್ಲಿ ಏನೋ ಒಂಥರ ತುಂಬಾ ಖುಷಿ ಆಯಿತು. ಸೊ ಗೈಸ್, ರೂಮ್ ಟೂರ್ನ ಮತ್ತೊಮ್ಮೆ ಸ್ಲೋ ಮೋಷನಲ್ಲಿ ನೋಡ್ಕೊಬರೋಣವಾ? ಅಪೋಸಿಟ್ ಕಾಣ್ತಿರೋದೇ ಡೈನಿಂಗ್ ಏರಿಯಾ. ಲೇಟ್ ಆಗಿದ್ರಿಂದ ಕಾಫಿ ಕುಡಿದು ಮತ್ತೆ ನೈಟ್ ಡಿನ್ನರ್ ಮಾಡ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಫುಲ್ ಟಯರ್ಡ್ ಆಗಿದ್ವಿ. ಮಾರ್ನಿಂಗು ಈ ಸ್ವಿಂಗಿಗೆ ಡೈರೆಕ್ಟ್ ಆಗಿ ಬಿಸಿಲು ಬೀಳ್ತಿದ್ರಿಂದ ಸ್ವಲ್ಪ ಬಿಸಿಲಲ್ಲಿ ಕೂತು ಹಾಗೆ ಬರ್ಡ್ ಸೌಂಡ್ ನ ಎಂಜಾಯ್ ಮಾಡ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಅದೇ ನಾನು ಮುಂಚೆ ಹೇಳ್ದಾಗೆ ಇಲ್ಲೇ ಅವೈಲೇಬಲ್ ಇದೆ ಅಂಡ್ ಅನ್ಲಿಮಿಟೆಡ್. ತುಂಬಾ ವೆರೈಟಿ ಇರುತ್ತೆ, ಏನ್ ಬೇಕೋ ಅದನ್ನ ತಿನ್ಬೋದು. ಏನ್ ಮಾಡ್ದೆ? ಇನ್ಸೆಕ್ಟ್ ಮಾಡಿದ್ಯಾ? ಸೂಪರ್. ಸ್ಪೈಡರಾ? ನೈಸ್.
ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾ ಹೋಗಿದ್ದೇನೆ ಕರ್ನಾಡ್ ಅಡ್ವೆಂಚರ್ ಕ್ಯಾಂಪಿಗೆ. ಇದು ನಾವಿರುವಂತ ಸ್ಟೇ ಇಂದ ಜಸ್ಟ್ 2.4 ಕಿಲೋಮೀಟರ್ ಇದೆ ಅಷ್ಟೇನೆ. ಇಲ್ಲಿ ಬೋಟಿಂಗ್, ಕಯಾಕಿಂಗ್, ಹಾಗೆ ಗಾರ್ಡನಿಂಗ್ ಎಲ್ಲಾನು ಇದೆ. ಹಾಗೆ ಲೋಟಸ್ ಇದೆ, ಬಟ್ ಪ್ಲಕ್ ಮಾಡ್ಲಿಕ್ಕೆ ಬಿಡಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ವಾಟರ್ ಅಲ್ಲೇ ಪಾತ್ ಮಾಡಿದ್ದಾರೆ, ಆಮೇಲೆ ಅದ್ರ ಮೇಲೆ ಹುಡ್ಡಿನ ತರ ಮಾಡಿದ್ದಾರೆ. ಅದು ಫೀಲೇ ಆಗಲ್ಲ. ನೀವು ಇಲ್ಲಿ ಲೆಫ್ಟ್ ಅಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹೆಂಡ್ವರ್ಗು ನಾವು ಹೋಗಿ ಬಂದ್ವಿ. ಫೀಲ್ ಆಗಲ್ಲ ಅಂದ್ರೆ ಈ ವಾಟರ್ ಅಂದ್ರೆ ಭಯ ಇದ್ದವ್ರು ಕೂಡ ಇದು ಪಾತ್ ಮೇಲೆ ಹೋಗಿ ಬಂದ್ರೆ ಏನೋ ಒಂಥರ ಅವ್ರಿಗೆ ಖುಷಿ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ಗಂತೂ ಆತರ ಅನಿಸ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಹಾಗೆ ಅಲ್ಲಿ ಹೆಂಡಿಂಗ್ ಅಲ್ಲಿ ಹೋದ್ರೆ ಒಂದು ಬ್ಯೂಟಿಫುಲ್ ನೇಚರ್ ವ್ಯೂ ಸಿಗುತ್ತೆ. ಒಂದೆರಡು ಫೋಟೋಸ್ ತಕ್ಕೊ ಬರ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ನಾನು ಫಸ್ಟೇ ನಾನು ಹೇಳ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ರೋಶ್ನಿ ಹಾಯ್ ಮಾಡು. ಹಾಯ್ ಅಪ್ಪಿ, ನೀನೊಂದು ಹಾಯ್. ನಾವಿಲ್ಲಿ ಪೆಡಲ್ ಬೋಟ್ ತಗೊಂಡ್ವಿ. ಸ್ಟಾರ್ಟಿಂಗ್ ಇಂದು ವರ್ಕ್ ಆಗ್ಲಿಲ್ಲ, ಸೆಕೆಂಡ್ ಇಂದು ಪೆಡಲ್ ಬರ್ತಾ ಇರ್ಲಿಲ್ಲ. ನಮಗ್ ಬರ್ತಾ ಇರ್ಲಿಲ್ವೋ ಅದೇ ಬರ್ತಾ ಇರ್ಲಿಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಆಪೋಸಿಟ್ ಒಂದ್ 2-3 ಜನ ಹೋದ್ರು, ಅವರಂತೂ ಆರಾಮ್ಸೆ ಪೆಡಲ್ ಮಾಡ್ಕೊಂಡು ಹೋದ್ರು. ಬಟ್ ಏನೇ ಆಗ್ಲಿ, ನಾನಂತೂ ನೇಚರ್ನ ಸಖತ್ತಾಗಿ ಎಂಜಾಯ್ ಮಾಡ್ದೆ. ಬಿಕಾಸ್ ನಮ್ಗೆ ಇಲ್ಲೆಲ್ಲ ವೆಹಿಕಲ್ಸ್, ಪೊಲ್ಯೂಷನ್ಸ್ ನೋಡಿ ನೇಚರ್ ನೋಡಿದಾಗ ತುಂಬಾನೇ ಖುಷಿ ಆಗುತ್ತಲ್ವಾ. ವಾಟರ್ ಸ್ಪೋರ್ಟ್ಸ್ ಹಾಗೆ ಗಾರ್ಡನ್ ಜೊತೆಗೆ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಅವ್ರಿಗೆ ಆರಾಮಾಗಿ ಎಂಗೇಜ್ ಮಾಡಬಹುದು. ಕರ್ಲಾಡ್ ಲೇಕ್ ಇಂದ ನಾ ಹೋಗಿದ್ದೆ ಬಾನಸುರ ಡ್ಯಾಮ್ಗೆ. ಆನ್ ದಿ ವೇ ಲೈವ್ ಚಾಕ್ಲೇಟ್ ಫ್ಯಾಕ್ಟರಿ ಸಿಕ್ತು. ಕರ್ಲಾಡ್ ಲೇಕ್ ಇಂದ ಬಾನಸುರ ಡ್ಯಾಮ್ಗೆ ಹೋಗ್ಬೇಕಾದ್ರೆ ಆನ್ ದಿ ವೇನೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಈ ಚಾಕ್ಲೇಟ್ ಫ್ಯಾಕ್ಟರಿ ಕಾಣುತ್ತೆ. ಇವರು ಇಲ್ಲೇನೆ ಚಾಕ್ಲೇಟ್ ನ ತಯಾರು ಮಾಡ್ತಾರೆ. ಇಲ್ಲಿ ನಾವು ಚಾಕ್ಲೇಟ್ ನಟ್ಸ್ ಬ್ರೌನಿ ತಗೊಂಡ್ವಿ. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿತ್ತು. ನಾನು ಯಾವತ್ತೂ ಕೂಡ ಇಷ್ಟು ನ್ಯಾಚುರಲ್ ಚಾಕ್ಲೇಟ್ ಫ್ಲೇವರ್ ತಿಂದೇ ಇರ್ಲಿಲ್ಲ. ಬಿಕಾಸ್ ನಾನು ಈ ಸೈಡ್ ಎಲ್ಲೂ ಬಂದೇ ಇಲ್ಲ ಅಲ್ವಾ. ಆ್ಯಂಡ್ ನ್ಯಾಚುರಲ್ ಚಾಕ್ಲೇಟು ನನ್ನ ಫ್ಲೇವರ್ ತಿಂದಿರಲಿಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಆಫ್ಟರ್ ಅ ಲಾಂಗ್ ಟೈಮ್, ಮೇ ಬಿ 3.5 years ಆದಮೇಲೆ ನಾನು ಇವತ್ತು ಚಾಕ್ಲೇಟ್ ತಿಂದೆ. ಅಷ್ಟೇ ಅಲ್ಲ, ತುಂಬ ವೆರೈಟಿ ಆಫ್ ಚಾಕ್ಲೇಟ್ಸ್ ಕೂಡ ಇಲ್ಲಿ ಇದೆ. ನೀವು ಮೆನು ನಾನು ನೋಡ್ಬೋದು. ಇಲ್ಲೇ ಅವರು ಪ್ರಿಪೇರ್ ಮಾಡಿಕೊಡ್ತಾರೆ. ಇದು ಬಂದು ಚಾಕ್ಲೇಟ್ನ ತಯಾರು ಮಾಡೋ ಮಷಿನ್. ನೆಕ್ಸ್ಟ್ ನಾವು ಬಂದಿದ್ದೇನೆ ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಅತ್ ಡ್ಯಾಮ್. ಈ ಡ್ಯಾಮ್ನ ನೇಮ್ ಬಂದ್ಬಿಟ್ಟು ಬಾನಸುರ ಡ್ಯಾಮ್. ನಾನಿಲ್ಲಿ ಟಿಕೆಟ್ ಪ್ರೈಸು ಎಲ್ಲ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಫಸ್ಟ್ ನಾವು 40 rupees ಅಡಲ್ಟ್ಸಿಗೆ, 20 rupees ಕಿಡ್ಸಿಗೆ ಎಂಟ್ರಿ ಫೀಸ್ನ ತಗೋಬೇಕು. ನೆಕ್ಸ್ಟ್ ವಾಟರ್ ಸ್ಪೋರ್ಟ್ಸ್ ಚಾರ್ಜಸ್, ಮತ್ತೆ ಅಲ್ಲಿ ಏನೇ ಇದ್ರು ಡ್ಯಾಮ್ ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ಏನೇನಿರುತ್ತೋ ಅಲ್ಲಿ ಪೇ ಮಾಡ್ಕೋಬೇಕಾಗುತ್ತೆ. ಹಾಗೆ ನಡ್ಕೊಂಡು ಕೂಡ ಹೋಗ್ಬೋದು. ಕೆಲವ್ರಿಗೆ ಆಗಲ್ಲ ಅಂದ್ರೆ ಅಲ್ಲಿ ವ್ಯಾನ್ ಫೆಸಿಲಿಟಿ ಇರುತ್ತೆ. ಒಂದ್ ಸೈಡ್ ಆದ್ರೆ 15, 2 ಸೈಡ್ ಆದ್ರೆ 25 rupees. ನಾವು ಪೇ ಮಾಡಿದ್ದು 100 rupees. ಅಂದ್ರೆ ಕಿಡ್ಸ್ಗೆ ಚಾರ್ಜಸ್ ತಗೊಳ್ಳಿಲ್ಲ, ಬರೀ ಅಡಲ್ಟ್ಸಿಗೆ ಅಷ್ಟೇನೆ. ಆಮೇಲೆ ಕ್ಯೂ ಸಿಸ್ಟಮ್ ಅಲ್ಲಿ ಕಳಿಸ್ತಾರೆ. ಅಲ್ಲಿಂದ ನಾವು ವ್ಯಾನ್ ಬಂತು, ಹತ್ಕೊಂಡು ಮೇಲೆ ಹೋಗೋಷ್ಟರಲ್ಲಿ ಹೆವಿ ಮಳೆ ಬಂತು. ಬಟ್ ಒಂದೊಳ್ಳೆ ವ್ಯೂ ಕಾಣ್ತು. ಅರ್ಧ ಮಳೆ ಬರ್ತಾ ಇದೆ, ಅರ್ಧ ಬಿಸಿಲು ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಮಳೆ ಬಂದು ಹೋದ್ಮೇಲಂತೂ ನಮಗೆ ಫೋಟೋಸ್ ತಗೊಳ್ಳೋಕ್ಕೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸೀನರಿ ಕಾಣ್ತು. ಡ್ಯಾಮ್ನ ನೋಡಿಕೊಂಡು ರಿಟರ್ನ್ ಬರೋ ಅಷ್ಟರಲ್ಲಿ ನಮಗೆಲ್ಲರಿಗೂ ಸಖತ್ ಹೊಟ್ಟೆ ಹಸಿವಾಗ್ಬಿಡ್ತು. ಸೊ ವೈಟ್ ಹೌಸ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಾವು ನಮ್ಮ ಮಧ್ಯಾಹ್ನದ ಲಂಚ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಡೇ ಅರುಣ್ ಅವ್ರದ್ದು ಬರ್ಡೇ ಇತ್ತು. ಸೊ ನೈಟ್ ಚಿಕ್ಕದಾಗಿ ನನ್ನ ಕಡೆಯಿಂದ ಒಂದು ಸೆಲೆಬ್ರೇಷನ್ ಮಾಡೋಣ, ಒಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹುಡುಕಿದ್ರೆ ಅಲ್ಲಿ ಏನೂ ಸಿಗ್ತಾನೆ ಇಲ್ಲ. ಅಂದರೆ ಇಲ್ಲಿ ನಮ್ಮ ಕಡೆ ಆದರೆ ಒಂದು ಆರ್ಡ್ರ್ ಮಾಡ್ಕೊಂಡ್ಬಿಟ್ರೆ ಸಿಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಸೆಲೆಬ್ರೇಷನ್ ಕಮ್ಮಿನೋ ಗೊತ್ತಿಲ್ಲ ನನಗೆ. ಅಂದರೆ ನನಗೆ ಎಟ್ಕೋ ಹಾಗೆ ಏನೂ ಸಿಕ್ಕಿರಲಿಲ್ಲ. ಸೊ ಹುಡ್ಕೊಂಡೋಗಿ ನನಗಾದಷ್ಟು ಒಂದು ಚಿಕ್ಕದಾಗಿ ಅರುಣ್ಗೆ ಸರ್ಪ್ರೈಸ್ ಕೊಟ್ಟೆ.
Another year of life, let's make it great. With friends and family all around, we'll dance and sing, make joyful sounds. May every moment bring you happiness and fun. May all your dreams come true one by one. Let's raise a toast to the years that have passed, and cheers to the future, may it be